ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಸಮೀಕ್ಷೆ, ಪ್ರೀಪೋಲ್ ಸಮೀಕ್ಷೆ ಇದು ಕನೆಕ್ಟ್ ಕರ್ನಾಟಕ, ಪ್ರತಿಕ್ಷಣ ಜೊತೆಗೆ ಪಬ್ಲಿಕ್ ಇಂಪ್ಯಾಕ್ಟ್ ಒಟ್ಟಾರೆಯಾಗಿ ನಡೆಸಿರುವಂತಹ ಸಮೀಕ್ಷೆ. ಮೂರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ 3 ಡಿಜಿಟಲ್ ಮಾಧ್ಯಮಗಳು ನಡೆಸಿರುವಂತಹ ಸಮೀಕ್ಷೆ. ನಿಮಗೆ ಪಿನ್ ಟು ಪಿನ್ ವರದಿಯನ್ನ ಕೊಡ್ತಾ ಹೋಗ್ತೀವಿ ದಾವಣಗೆರೆ ದಕ್ಷಿಣ ಏನಾಗುತ್ತೆ ಅಂತ. ನಾನು ಯೋಗೇಶ್ ಕನಕ ಕರ್ನಾಟಕದಿಂದ, ನನ್ನ ಜೊತೆ ಅಕ್ಷಯ್ ಪ್ರತಿಕ್ಷಣದಿಂದ ಇದ್ದಾರೆ. ಅಕ್ಷಯ್, ಶುರು ಮಾಡೋಣ. ಸೊ ಫಸ್ಟ್ ನಾವು ಡೈರೆಕ್ಟ್ ಡೇಟಾಕ್ಕೆ ಹೋಗ್ಬಿಡೋಣ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಇರ್ತಕ್ಕಂತಹ ಒಟ್ಟು ಮತದಾರರ ಸಂಖ್ಯೆ 2,32,564. ನಮ್ಮ ಸ್ಕ್ರೀನ್ ಅಲ್ಲಿ ಅದು ಕಾಣಿಸ್ತಾ ಇದೆ. ಇದರಲ್ಲಿ ಪುರುಷ ಮತದಾರರು 1,14,165 ಪುರುಷ ಮತದಾರರು, 1,18,355 ಮಹಿಳಾ ಮತದಾರರು ಇದ್ದಾರೆ. ಜೊತೆಗೆ ಹೊಸ ಮತದಾರರು ಈ ಉಪಚುನಾವಣೆಯಲ್ಲಿ 2,204 ಹೊಸ ಮತದಾರರು ಇರುವಂತದ್ದು. ಸೊ ಈ ಅಂಕಿಅಂಶಗಳ ಪ್ರಕಾರ, ಇದು ಅಧಿಕೃತ ಅಂಕಿಅಂಶಗಳು, ಚುನಾವಣಾ ಆಯೋಗದ ಅಧಿಕೃತ ಅಂಕಿಅಂಶಗಳ ಪ್ರಕಾರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಜಾಸ್ತಿ ಇದೆ. ಓಕೆ, ಮಹಿಳಾ ಮತದಾರರ ಸಂಖ್ಯೆ ಜಾಸ್ತಿ ಇದೆ. ಮಹಿಳಾ ಮತದಾರರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ. ಜೊತೆಗೆ 2,204 ಹೊಸ ಮತದಾರರಿದ್ದಾರೆ. ಅಲ್ಲದೆ ವೋಟಿಂಗ್ಗೋಸ್ಕರ ರಾಜ್ಯದ ಬೇರೆ ಬೇರೆ ಕಡೆ, ಅಂದ್ರೆ ಕೆಲಸದ ನಿಮಿತ್ತ ಮತ್ತೊಂದು ಬೇರೆ ಕಡೆ ಹೋಗಿರೋರು ಕೂಡ ವೋಟಿಂಗ್ಗೋಸ್ಕರ ಬರಬೇಕಾಗಿದೆ ದಾವಣಗೆರೆಗೆ. ಹೀಗಾಗಿ ಈ ಮತದಾರರ ಸಂಖ್ಯೆ, ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಿರೋದ್ರಿಂದ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತಾ ಇರೋದು, ನಮ್ಮ ಸಮೀಕ್ಷೆ ಪ್ರಕಾರ ಮಹಿಳಾ ಮತದಾರರು ಯಾವ ಕಡೆ ಮುಖ ಮಾಡ್ತಾರೆ ಅನ್ನೋದು ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ಬಹುದು. ಯಾಕಂದ್ರೆ ನಾವನ್ನ ಲಾಸ್ಟಿಗೆ ರಿವೀಲ್ ಮಾಡ್ತಾ ಹೋಗೋಣ. ಎಸ್, ಇನ್ನ ನಾನು ಜಾತಿವಾರು ಲೆಕ್ಕಾಚಾರ ತಗೋತಾ ಹೋಗ್ತೀನಿ. ಅಕ್ಷಯ್, ನಾವು ಜಾತಿವಾರು ಲೆಕ್ಕಾಚಾರ ನೋಡ್ತಾ ಹೋಗೋಣ. ಮುಖ್ಯವಾಗಿ ಲಿಂಗಾಯತರು 40,305 ಮತದಾರರಿದ್ದಾರೆ. ಇದು 17.44% ವೋಟಿಂಗ್ ಪರ್ಸೆಂಟೇಜು. ಇನ್ನು ಪರಿಶಿಷ್ಟ ಪಂಗಡ 16,137, 6.38% ಇದೆ. ಇನ್ನು ಪರಿಶಿಷ್ಟ ಜಾತಿ 29,526. ಪರಿಶಿಷ್ಟ ಜಾತಿ ಬಿಜೆಪಿ ಅಭ್ಯರ್ಥಿ ಕೂಡ ST ಸಮುದಾಯಕ್ಕೆ ಸೇರಿದವರು. ಪರಿಶಿಷ್ಟ ಜಾತಿ 29,000ಕ್ಕೂ ಅಧಿಕ ಮತ ಇದೆ. 12% ವೋಟಿಂಗ್ ಪರ್ಸೆಂಟೇಜ್ ಇದೆ. ಇನ್ನು ಒಕ್ಕಲಿಗರು 401. ಕುರುಬ ಸಮುದಾಯ 13,580. ಕುರುಬ ಸಮುದಾಯದ ಮತಗಳು ಸಿದ್ದರಾಮಯ್ಯ ಅಂತ ನೋಡಿದ್ರೆ ಕುರುಬ ಸಮುದಾಯದ ಮತಗಳು ಕಾಂಗ್ರೆಸ್ ಕಡೆಗೆ. ವಿನಯ್ ಕುಮಾರ್ ಇಂಪ್ಯಾಕ್ಟ್, ವಿನಯ್ ಕುಮಾರ್ ಕೂಡ ಕುರುಬ ಸಮುದಾಯಕ್ಕೆ ಸೇರಿರೋದ್ರಿಂದ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಕ್ರಿಶ್ಚಿಯನ್ ಸಮುದಾಯ 1,082 ವೋಟ್ ಇದೆ. ಜೈನ್ ಸಮುದಾಯ 2,213, ಬ್ರಾಹ್ಮಣರು 1,550, ಬೋವಿ 1,598, ಮರಾಠರು 9,191. ಇಲ್ಲಿ ಸಂತೋಷ್ ಲಾಡ್ ಮರಾಠ ಸಮುದಾಯದ ಅತಿ ದೊಡ್ಡ ನಾಯಕರಾಗಿ ಪ್ರಚಾರ ಮಾಡಿದ್ರು. ಹಾಗೇನೆ ಬಿಜೆಪಿಯಲ್ಲಿ ಯಶವಂತರಾವ್ ಜಾಧವ್, ಇದು ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ಇನ್ನು ಮುಸ್ಲಿಂ. ಅಕ್ಷಯ್, ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಅಂದಾಗ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತದ್ದು, ಹಾಗೆ AICC ಮಟ್ಟದಲ್ಲಿ, ಬಿಜೆಪಿ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು ಮುಸ್ಲಿಂ ಮತಗಳು. ಮುಸ್ಲಿಂ ಮತಗಳು ಅತಿ ಹೆಚ್ಚು ದಾವಣಗೆರೆ ದಕ್ಷಿಣದಲ್ಲಿ 77,895. 77,895 ಅಂದ್ರೆ ಒಂದು 80% ವೋಟಿಂಗ್ ಆದ್ರೂ ಕೂಡ ಮುಸ್ಲಿಮರು ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ತಾರೆ. ಮುಸ್ಲಿಮರಿಗೆ ಇದ್ದಂತ ಅತಿ ದೊಡ್ಡ ಕನ್ಫ್ಯೂಷನ್ಸ್ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನೋದು. ಜಮೀರ್ ಅಹಮದ್ ಬಂದಾಯ್ತು, ಸಾದಿಕ್ ಪೈಲ್ವಾನ್ ಇಂಪ್ಯಾಕ್ಟ್ ವಾಪಸ್ ಆಗಾಯ್ತು. ಹೀಗಾಗಿ ಏನಾಗುತ್ತೆ ಅಂತ ನೋಡ್ಬೇಕು ಮುಸ್ಲಿಂ ಸಮುದಾಯದ ನಿರ್ಣಾಯಕ ಮತಗಳು. ಆ ನಂತರದಲ್ಲಿ ರೆಡ್ಡಿ 629, ವಿಶ್ವಕರ್ಮ 2,201, ಹಾಗೆ ಇತರರು 29,000, ಉಪ್ಪಾರರು 4,509. ಈ ಜಾತಿ ಲೆಕ್ಕಾಚಾರಗಳ ಬಗ್ಗೆ ಏನ್ ಹೇಳ್ತೀರಾ? ಸೊ ಇದು ವೆರಿ ಇಂಪಾರ್ಟೆಂಟ್ ಡೇಟಾ ಇದು ನಾವೀಗ ಕೊಡ್ತಾ ಇರುವಂತದ್ದು. ಇದರಲ್ಲಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಮುಸಲ್ಮಾನ ಮತಗಳ ಜೊತೆಗೆ ಇತರೆ ಸಮುದಾಯದ ಮತಗಳು, ಈಗ ಇತರೆ ಸಮುದಾಯದ ಮತಗಳು 29,000, ನಿಯರ್ಲಿ 30,000 ಮತಗಳಿದಾವೆ ಇಲ್ಲಿ. ಅದ್ರ ಜೊತೆಗೆ ಲಿಂಗಾಯತರ ಮತಗಳು, ಕುರುಬ ಸಮುದಾಯದ ಮತಗಳು, SC ಸಮುದಾಯದ ಮತಗಳು ಹೇಗೆ ಟಿಲ್ಟ್ ಆಗ್ತವೆ ಎನ್ನುವಂಥದ್ದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ಈಗ ನೆಕ್ಸ್ಟ್ ಗ್ಯಾರಂಟಿಗೆ ಹೋಗ್ಬಿಡೋಣ ಯೋಗಿಯವರೇ. ಈಗ ನಾವು ಆರಂಭದಲ್ಲೇ ಹೇಳಿದ್ವಿ, ಇದು ಮಹಿಳಾ ಮತದಾರರು ಹೆಚ್ಚಿರ್ತಕ್ಕಂತಹ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿ. ಹೌದು. ಸೊ ಇವಾಗ ನಾವು ಗ್ಯಾರಂಟಿ ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಅದರ ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ಇಡ್ತೀವಿ. ಯೋಗೇಜಿ, ಈಗ ಗ್ಯಾರಂಟಿಗಳ ಲೆಕ್ಕಾಚಾರಕ್ಕೆ ಹೋಗ್ಬಿಡೋಣ. ಯಾಕಂತ ಹೇಳಿದ್ರೆ ಈ ಎಲೆಕ್ಷನ್ ಅಲ್ಲಿ ಅದು ಕೂಡ ಕ್ರೂಷಲ್. ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಈ ಕ್ಷೇತ್ರದಲ್ಲಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 1,67,530 ಮಂದಿ ಫಲಾನುಭವಿಗಳಿದ್ದಾರೆ. ಅವರಿಗೆ ಸುಮಾರು 77 ಕೋಟಿ ರೂಪಾಯಿ ಮೊತ್ತದ ಸಹಾಯವನ್ನ ಸರ್ಕಾರ ಮಾಡಿದೆ. ಇಲ್ಲಿಯವರೆಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ ಮಾತ್ರ ಇದು. ಇನ್ನ ಗೃಹಲಕ್ಷ್ಮಿ ಫಲಾನುಭವಿಗಳು 58,234 ಜನ ಇದ್ದಾರೆ. ಗೃಹಲಕ್ಷ್ಮಿ ಫಲಾನುಭವಿಗಳು ದಾವಣಗೆರೆ ದಕ್ಷಿಣದಲ್ಲಿ. ಇದಕ್ಕಾಗಿ ಸರ್ಕಾರ ಒಟ್ಟು 320 ಕೋಟಿಯನ್ನು ಖರ್ಚು ಮಾಡಿದೆ. ಸೊ ಗೃಹ ಜ್ಯೋತಿ 49,770
ಮಂದಿ ಫಲಾನುಭವಿಗಳು, ಅಂದ್ರೆ ಅಷ್ಟು ಮನೆಗಳಿದಾವೆ ಲಾಭ ಪಡೆದಂತಹ ಮನೆಗಳು. ಸೊ 72 ಕೋಟಿ ರೂಪಾಯಿಯನ್ನ ಸರ್ಕಾರ ವೆಚ್ಚ ಮಾಡಿದೆ. ಶಕ್ತಿ ಯೋಜನೆ ಅತಿ ದೊಡ್ಡ ಯೋಜನೆ ಇಡೀ ರಾಜ್ಯದಲ್ಲಿ. ಉಚಿತವಾಗಿ ಮಹಿಳೆಯರು ಏನೊಂದು ಟ್ರಾವೆಲ್ ಅನ್ನ ಮಾಡುವುದು. ಶಕ್ತಿ ಯೋಜನೆ ಒಟ್ಟು ಸಂಚಾರ 2,47,50,558. 2,47,50,558 ಜನ ಸಂಚಾರ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಟ್ಟು ಮೊತ್ತ ಅದಕ್ಕಾಗಿ 53 ಕೋಟಿ ಕೇವಲ ದಾವಣಗೆರೆ ದಕ್ಷಿಣಕ್ಕಾಗಿ ಸರ್ಕಾರ ವೆಚ್ಚವನ್ನ ಮಾಡಿದೆ. ಇದು ಅತಿ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ. ಏನ್ ಹೇಳ್ತೀರಾ ದಾವಣಗೆರೆ ದಕ್ಷಿಣದಲ್ಲಿ ಗ್ಯಾರಂಟಿಗಳ ಬಗ್ಗೆ? ಸೊ ಈ ಲೆಕ್ಕಾಚಾರದ ಪ್ರಕಾರ ಯೋಜನೆಯ ಫಲ 5 ಯೋಜನೆಗಳ ಫಲ ಇನ್ಕ್ಲೂಡ್ ಯುವನಿಧಿ 950 ಮಂದಿ ಯುವಕರಿಗೆ 28 ಲಕ್ಷ ರೂಪಾಯಿ ಇಲ್ಲಿವರೆಗೆ ಸರ್ಕಾರ ಹಾಕಿರುವಂತದ್ದು. ಸೊ ದೊಡ್ಡ ಮಟ್ಟದಲ್ಲಿ ಈ ಕ್ಷೇತ್ರದಲ್ಲಿ ಲಾಭ ಪಡೆದಿದ್ದಾರೆ ಅಂತೇಳಿ. ಆಮೇಲೆ ಕಾಂಗ್ರೆಸ್ ನಿನ್ನೆ ಅಷ್ಟೇ ಇದ್ರ ಬಗ್ಗೆ ರಾಜ್ಯದ ಎಲ್ಲಾ ಪತ್ರಿಕೆಗಳಲ್ಲೂ ಕೂಡ ಮುಖಪುಟದಲ್ಲಿ ಜಾಹೀರಾತನ್ನು ಕೊಟ್ಟಿತ್ತು. ನಾವು ಗ್ಯಾರಂಟಿಯನ್ನ ಮುಂದುವರಿಸ್ತೇವೆ, ದಾವಣಗೆರೆ ದಕ್ಷಿಣದಲ್ಲಿ ನಾವೇ ಗೆಲ್ತೇವೆ ಅಂತೇಳಿ ಹೆಡ್ಲೈನ್ ಅನ್ನ ಕೂಡ ಕೊಡಲಾಗಿತ್ತು. ಸೊ ನಾವೀಗ ನೆಕ್ಸ್ಟ್ ಹೋಗುವಂತದ್ದು ದಾವಣಗೆರೆ ದಕ್ಷಿಣದಲ್ಲಿ 2 ಚುನಾವಣೆಗಳ ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ವೆರಿ ಇಂಪಾರ್ಟೆಂಟ್. ಇದು ಕೂಡ 2023 ಅಂದ್ರೆ ಜನರಲ್ ಎಲೆಕ್ಷನ್ ಅಸೆಂಬ್ಲಿಗೆ ಏನಾಯ್ತು 2023ರಲ್ಲಿ 3 ವರ್ಷಗಳ ಹಿಂದೆ, ಆಗ 1,46,406 ಮಂದಿ ಮತದಾರರು, ಒಟ್ಟು ಮತದಾರರಲ್ಲಿ 1,46,406 ಮಂದಿ ಮತದಾರರು ಮತದಾನವನ್ನ ಮಾಡಿದ್ರು. ಅದರಲ್ಲಿ 73,555 ಮಂದಿ ಮಹಿಳಾ ಮತದಾರರು, 71,797 ಪುರುಷ ಮತದಾರರಿಂದ ಮತದಾನ ಆಗಿತ್ತು. ಇದರಲ್ಲಿ ಶಾಮನೂರು ಶಿವಶಂಕರಪ್ಪ ಅವರಿಗೆ 27,888 ಮತಗಳ ಅಂತರದಿಂದ, ಅಂದ್ರೆ ವಿನ್ನಿಂಗ್ ಮಾರ್ಜಿನ್ ಆಲ್ಮೋಸ್ಟ್ 28,000 ಅನ್ಕೋಬಹುದು. 27,888 ಮತಗಳ ಅಂತರದಿಂದ ಭಾರಿ ಗೆಲುವನ್ನು ಪಡೆದಿರು. 2024 ಲೋಕಸಭೆ ತಗೊಳ್ಳಿ. 2024 ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇದು ಯಾಕೆ ಇನ್ನೂ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಲ್ಲಿ 1,54,666 ಮಂದಿ ಮತದಾರರು ಮತದಾನವನ್ನ ಮಾಡಿದ್ರು. ಇದರಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವೊಂದರಲ್ಲಿ 21,844 ಮತಗಳ ಭಾರಿ ಮುನ್ನಡೆ ಸಿಕ್ಕಿತ್ತು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯೋಗಿಜಿ 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 8,516 ಮತಗಳ ಹಿನ್ನಡೆಯಾಗಿತ್ತು. ಆದರೆ 2024 ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮ್ಯಾಸಿವ್ ಲೀಡ್ 21,844 ಮತಗಳ ಭಾರಿ ಮುನ್ನಡೆ ಸಿಕ್ಕಿದ್ದರ ಕಾರಣಕ್ಕೋಸ್ಕರ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇಲ್ಲಿ ಗೆಲುವನ್ನ ಸಾಧಿಸಿದ್ರು. ಸೊ ಇದರ ಈ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಮಹಿಳಾ ಮತದಾರರು ಗ್ಯಾರಂಟಿ, ನಾವು ಆಲ್ರೆಡಿ ಒಂದು ಡೇಟಾವನ್ನು ಕೊಟ್ವಿ, ಗ್ಯಾರಂಟಿ ಯೋಜನೆಗಳು ಹೇಗೆ ಮಹಿಳಾ ಮತದಾರರನ್ನ ಟಿಲ್ಟ್ ಮಾಡ್ತಾ ಇದ್ದಾವೆ ಕಾಂಗ್ರೆಸ್ನ ಕಡೆಗೆ ಎನ್ನುವಂತಹ ಲೆಕ್ಕಾಚಾರ. ಎಸ್ ವೀಕ್ಷಕರೇ, 4 ಉಪಚುನಾವಣೆಗಳ ಗ್ಯಾರಂಟಿ ಲೆಕ್ಕಾಚಾರವನ್ನ ನೋಡೋದಾದ್ರೆ, ಯಾಕಂದ್ರೆ ಗ್ಯಾರಂಟಿ ಎಷ್ಟರ ಮಟ್ಟಿಗೆ 2023 ಸಾರ್ವತ್ರಿಕ ಚುನಾವಣೆ ಒಂದೇ ಅಲ್ಲ, ಆ ನಂತರದಲ್ಲಿ ಬಂದ ಬೈ ಎಲೆಕ್ಷನ್ ಗಳಲ್ಲಿ ಕೂಡ ಗ್ಯಾರಂಟಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ ಅಂತ. ಎಸ್ ಅಕ್ಷಯ್, ಮೊದಲನೇದಾಗಿ ಚನ್ನಪಟ್ಟಣ ಕ್ಷೇತ್ರವನ್ನು ನೋಡೋಣ. ಚನ್ನಪಟ್ಟಣ ನೋಡ್ತಾ ಹೋದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಡೆದ ಮತ 2023 ಸಾರ್ವತ್ರಿಕ ಚುನಾವಣೆಯಲ್ಲಿ 15,337, 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಡೆದ ಮತ 85,357, 2024 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಡೆದ ಮತ 1,12,642. ಸೊ ನೆಕ್ಸ್ಟ್ ಸಂಡೂರು ವಿಧಾನಸಭಾ ಕ್ಷೇತ್ರದ ಲೆಕ್ಕಾಚಾರಕ್ಕೆ ಬಂದ್ರೆ 2023 ಜನರಲ್ ಎಲೆಕ್ಷನ್ ನಲ್ಲಿ ನಾವು 2023 ವಿಧಾನಸಭಾ ಚುನಾವಣೆಗೆ ಹೋಲಿಸಿದ್ರೆ ಲೋಕಸಭಾ ಚುನಾವಣೆಯಲ್ಲಿ 3 ಕ್ಷೇತ್ರಗಳಲ್ಲಿ ಮತಗಳಿಕೆ ಪ್ರಮಾಣ ಹೆಚ್ಚಳ ಆಗಿದೆ ಕಾಂಗ್ರೆಸ್ನದ್ದು. ಲೋಕಸಭಾ ಚುನಾವಣೆಯ ಬಳಿಕ ನಡೆದಂತ ಈ 3 ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನ ಮತಗಳಿಕೆ ಭಾರಿ ಏರಿಕೆಯನ್ನ ಕಂಡಿದೆ. ಸಂಡೂರಲ್ಲಿ 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 85,223 ಮತ ಬಂದಿತ್ತು. ಅಲ್ಲಿ ಅವಾಗ ಅಭ್ಯರ್ಥಿ ಆಗಿದ್ದವರು ತುಕಾರಾಂ. ನಂತರ ಲೋಕಸಭಾ ಚುನಾವಣೆ ನಡೀತು, ಆ ತುಕಾರಾಂ ಅವರು ಲೋಕಸಭೆಗೆ ಅಭ್ಯರ್ಥಿ ಆಗ್ತಾರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 95,936 ವೋಟ್ ಬಂತು. ಇನ್ನೊಂದು ಅಬ್ಸರ್ವ್ ಮಾಡಬೇಕು, 2024 ಉಪಚುನಾವಣೆ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ತುಕಾರಾಂ ಅವರು ಇಲ್ಲಿ ಬೈ ಎಲೆಕ್ಷನ್ಗೆ ಪಾರ್ಟಿಯಿಂದ ನಾಮಿನೇಟ್ ಆಗಿ ನಿಂತ್ಕೋತಾರೆ. ಅವ್ರ ಯಜಮಾನ್ರು ಏನ್ ತಗೊಂಡಿದ್ರು ಅದಕ್ಕಿಂತ ಅಧಿಕ ಮತ ಬರುತ್ತೆ. ಅವ್ರ ಯಜಮಾನ್ರು 85,223 ವೋಟ್ ತಗೊಂಡಿದ್ರು. ಅಲ್ಲಿ ಅನ್ನಪೂರ್ಣ ತುಕಾರ ಅವರು ಬೈ ಎಲೆಕ್ಷನ್ ಅಲ್ಲಿ 93,616 ಮತಗಳನ್ನು ತಗೊಂಡ್ರು. ಅಂದ್ರೆ ಗ್ಯಾರಂಟಿ ಯೋಜನೆ ಲೆಕ್ಕಾಚಾರ ಮಹಿಳಾ ಅಭ್ಯರ್ಥಿಯಿಂದ ಕನಿಷ್ಠ 8,000ಕ್ಕಿಂತ ಅಧಿಕ ಹೆಚ್ಚಿನ ಓಟು ಚುನಾವಣೆಯಲ್ಲಿ ಸಿಕ್ತು. ಎಸ್ ವೀಕ್ಷಕರೇ, 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಶಿಗ್ಗಾವಿ ಕ್ಷೇತ್ರದಲ್ಲಿ 64,038 ಮತ ತಗೊಂಡಿರುತ್ತೆ. ಯಾಕೆಂದ್ರೆ ಇದು ಮುಖ್ಯಮಂತ್ರಿಯಾಗಿ ಬೊಮ್ಮಾಯಿ ಸ್ಪರ್ಧಿಸಿದ್ದ ಕ್ಷೇತ್ರ, ಬೊಮ್ಮಾಯಿ ಗೆದ್ದಿರ್ತಾರೆ. ಆ ನಂತರದಲ್ಲಿ 2024 ಲೋಕಸಭಾ ಚುನಾವಣೆಗೆ ಬಿಜೆಪಿಗೆ ಅಭ್ಯರ್ಥಿಗಳೇ ಸಿಕ್ಕಿರಲ್ಲ. ಬೊಮ್ಮಾಯಿ ಲೋಕಸಭೆಗೆ ನಿಲ್ಲಿಸ್ತಾರೆ. ಲೋಕಸಭೆಗೆ ನಿಲ್ಲಿಸ್ಬಿಟ್ಟು 91,908 ವೋಟ್ ಅನ್ನು ತಗೊಂಡು ಗೆದ್ದು ಅವ್ರು ಲೋಕಸಭೆಗೆ ಹೊರಟೋಗ್ತಾರೆ. ಸೊ ಬೈ ಎಲೆಕ್ಷನ್ ನಡೆಯುತ್ತೆ.
ಮಾಜಿ ಮುಖ್ಯಮಂತ್ರಿಯ ಮಗ ಭರತ್ ಬೊಮ್ಮಾಯಿ ವರ್ಸಸ್ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾಸೀರ್ ಪಠಾಣ್ ಇಬ್ಬರ ನಡುವೆ ನಡೆಯುವಂತ ಯುದ್ಧ ಗ್ಯಾರಂಟಿ ಎಷ್ಟು ಮಟ್ಟಿಗೆ ಇಂಪಾಕ್ಟ್ ಆಗುತ್ತೆ, ಅಲ್ಪಸಂಖ್ಯಾತರ ಹೇಗೆ ಕಾಂಗ್ರೆಸ್ ಕಡೆ ತಿರ್ಕೋತಾರೆ ಅಂದ್ರೆ 64,000 ಓಟನ್ನ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಡೆದಿದ್ದಂತ ಕಾಂಗ್ರೆಸ್ 1,756 ಮತವನ್ನ ತಗೊಳುತ್ತೆ. ಎಸ್, ಇನ್ನ ಮುಂದಿನ ಕ್ಷೇತ್ರ ಸುರಪುರ, ಅದನ್ನು ಕೂಡ ನಾನೇ ಮುಗಿಸ್ಬಿಡ್ತೀನಿ. ಸುರಪುರದ ಬೈ ಎಲೆಕ್ಷನ್ ರಾಜ್ಯದಲ್ಲಿ 2023 ಸಾರ್ವತ್ರಿಕ ಚುನಾವಣೆ ಆದ ನಂತರ ನಡೆದಿರೋದು 4 ಉಪಚುನಾವಣೆಗಳು. ಅದರಲ್ಲಿ ಒಂದು ಫಸ್ಟ್ ನಡೆದಿದ್ದು ಸುರಪುರ, ಯಾಕೆಂದ್ರೆ ಅಲ್ಲಿ ಕೂಡ ರಾಜ ವೆಂಕಟಪ್ಪ ನಾಯಕ್ ಅವರು ತೀರ್ಕೊಂಡಿರ್ತಾರೆ. ಆ ನಂತರದಲ್ಲಿ ಲೋಕಸಭೆ ಜೊತೆಯಲ್ಲೇ ಸುರಪುರಕ್ಕೆ ಉಪಚುನಾವಣೆ ನಡೆಯುತ್ತೆ. ರಾಜ ವೆಂಕಟಪ್ಪ ನಾಯಕ್ ಅವರ ಮಗ ವೇಣುಗೋಪಾಲ್ ನಾಯಕ್ ಹಾಗೇನೆ ವರ್ಸಸ್ ಬಿಜೆಪಿಯಿಂದ ಮಾಜಿ ಸಚಿವ ರಾಜುಗೌಡ ಕಣಕ್ಕಿಳಿದಿರ್ತಾರೆ. ರಾಜುಗೌಡ ಸಾರ್ವತ್ರಿಕ ಚುನಾವಣೆಯಲ್ಲೂ ಸೋಲ್ತಾರೆ, ಉಪಚುನಾವಣೆಯಲ್ಲೂ ಸೋಲ್ತಾರೆ. ಅಲ್ಲಿ ಗ್ಯಾರಂಟಿಯ ಜೊತೆಗೆ ಸುರಪುರದಲ್ಲಿ ಸಿಂಪತಿ ಕೂಡ ವರ್ಕೌಟ್ ಆಗಿರುತ್ತೆ. ಸುರಪುರದಲ್ಲಿ 2023 ವಿಧಾನಸಭಾ ಚುನಾವಣೆಯಲ್ಲಿ ರಾಜ ವೆಂಕಟಪ್ಪ ನಾಯಕ ಅವರು ಅಂದ್ರೆ ಏನು ದಿವಂಗತರಾಗಿದ್ದಾರೆ ಅವರು 1,13,559 ಓಟನ್ನು ತಗೊಂಡಿದ್ರು. ಲೋಕಸಭೆ ಚುನಾವಣೆಯಲ್ಲಿ ಸುರಪುರ ಲೋಕಸಭಾ ಚುನಾವಣೆಗೆ ಬಂದಾಗ 1,12,263 ಮತ ಬಂದಿರುತ್ತೆ ಸುರಪುರದಿಂದ ಲೋಕಸಭೆಗೆ. 2024 ಉಪಚುನಾವಣೆಯಲ್ಲಿ ರಾಜ ವೆಂಕಟಪ್ಪ ನಾಯಕ್ ಅವರ ಮಗ ವೇಣುಗೋಪಾಲ್ ನಾಯಕ್ 1,14,000 ಅಂದ್ರೆ ತಂದೆಗಿಂತಲೂ 1,000 ಹೆಚ್ಚು ಕಡಿಮೆ ಓಟನ್ನ ಹೆಚ್ಚಾಗಿ ತೆಗೆದುಕೊಳ್ತಾರೆ. ಇದು ಉಪಚುನಾವಣೆಗಳಲ್ಲಿ. 2023 ವಿಧಾನಸಭಾ ಚುನಾವಣೆ ಬಳಿಕ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿ ಪ್ಲಸ್ ಆಗಿರುವಂತದ್ದು. ಓಕೆ ಯೋಗಿಜಿ, ಈಗ ಕಳೆದ 15 ದಿನಗಳಿಂದ ನಾವು ಇಲ್ಲೇ ಇದೀವಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ನಾವು ಮತ್ತೆ ನಮ್ಮ ಸ್ನೇಹಿತರು ನೀವು ಎಲ್ಲ ಒಟ್ಟಿಗೆ ಸೇರಿ ನಾವು ಸಂಚಾರ ಮಾಡ್ತಾ ಇದ್ದೀವಿ. ಸೊ ಎಕ್ಸ್ ಫ್ಯಾಕ್ಟರ್ ಅಂತಿಮವಾಗಿ ಇಷ್ಟೆಲ್ಲ ಅಂಕಿಅಂಶಗಳನ್ನು ಕೊಟ್ಟ ಬಳಿಕ ದಾವಣಗೆರೆ ದಕ್ಷಿಣದಲ್ಲಿ ಏನೆಲ್ಲ ಅಂಶಗಳ ಆಧಾರದ ಮೇಲೆ ಚುನಾವಣೆ ನಡೀತಾ ಇದೆ? ಎಸ್, ಮುಖ್ಯವಾಗಿ ಸಮೀಕ್ಷೆ ಪ್ರಕಾರ ಅಸಮಾಧಾನಗೊಂಡಿರುವಂತಹ ಮುಸಲ್ಮಾನ್ ಮತಗಳು ಈಗ ಎಲ್ಲಾ ಅಸಮಾಧಾನ ದೂರ ಆಗಿದೆ, ಕಾಂಗ್ರೆಸ್ ಬಳಿಯೇ ಉಳಿದಿದೆ ಅನ್ನೋ ಲೆಕ್ಕಾಚಾರ ನಡೀತಿದೆ. ಆಲ್ಮೋಸ್ಟ್ 90%, ಅದನ್ನು ಕೂಡ ಹೇಳ್ಬಿಡ್ತೀವಿ, ಒಂದಷ್ಟು ಜನಕ್ಕೆ ಬೇಸರ ಇದೆ ಇಲ್ಲ ಅಂತಲ್ಲ, ಆಲ್ಮೋಸ್ಟ್ 90%. ಒಂದು ಸಾದಿಕ್ ಪೈಲ್ವಾನ್ ಬಿಗ್ ಇಂಪ್ಯಾಕ್ಟ್ ಆಗ್ಬೇಕಾಗಿತ್ತು. ಮೊದಲನೇದಾಗಿ ಖಾಲಿದ್, ಜೆಂಟಲ್ ಮ್ಯಾನ್ ಖಾಲಿದ್, ಸೈಯದ್ ಖಾಲಿದ್, ರಾಹುಲ್ ಗಾಂಧಿ ಆಪ್ತ ಸೈಯದ್ ಖಾಲಿದ್, ಸೈಫುಲ್ಲಾ ಅವರ ಮಗ ಸೈಯದ್ ಖಾಲಿದ್ ರಾಷ್ಟ್ರೀಯ ವಕ್ತಾರನಾಗಿ ಜನರಲ್ ಸೆಕ್ರೆಟರಿ ಆಗಿ ಸಾಕಷ್ಟು ರಾಜ್ಯಗಳ ಕೆಲಸ ಮಾಡಿದ್ದಾರೆ. ಅವ್ರು ಡೀಸೆಂಟ್ ಆಗಿ ಬಂಡಾಯ ಹೇಳಲಿಲ್ಲ, ಡೀಸೆಂಟ್ ಆಗಿ ಸುಮ್ಮನಾದ್ರು ಭವಿಷ್ಯದ ದೃಷ್ಟಿಯಿಂದ. ಆ ನಂತರದಲ್ಲಿ ಸಾದಿಕ್ ಪೈಲ್ವಾನ್ ನಾಮಿನೇಷನ್ ವಾಪಸ್ ತಗೊಳ್ಳೇ ಇಲ್ಲ. ರಿಜ್ವಾನ್ ಅರ್ಷದ್ ಬಂದ್ರು, ಮತ್ತೊಬ್ರು ಬಂದ್ರು, ಸಲೀಂ ಅಹಮದ್ ಬಂದ್ರು. ಆದ್ರೆ ಇಮಿಡಿಯೇಟ್ ಚಾಣಾಕ್ಷ ಸಿದ್ದರಾಮಯ್ಯ ಬೆಂಗಳೂರಿಗೆ ಕರ್ಸ್ಕೊಂಡ್ರು. ಸೀನ್ ಕಟ್ ಮಾಡಿದ್ರೆ ಸಾದಿಕ್ ಪೈಲ್ವಾನ್ ಹೆಗಲ ಮೇಲೆ ಸಿದ್ದರಾಮಯ್ಯ ಕೈ ಇತ್ತು. ಸಾದಿಕ್ ಪೈಲ್ವಾನ್ ತಾವೇ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ, ನಾನು ಕಾಂಗ್ರೆಸ್ನ ಗೆಲ್ಲಿಸ್ತೀನಿ ಅಂತ. ಇಲ್ಲಿ ತುಂಬಾ ಚರ್ಚೆ ಆಗ್ತಿರೋದು ಸಾದಿಕ್ ಪೈಲ್ವಾನ್ ಸೂಟ್ ಕೇಸ್ ತಗೋಬಿಟ್ರು. ಆ ತರದ್ ಏನಿಲ್ಲ. ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ, 40 ವರ್ಷಗಳಿಂದ ಬೇಸರ ಆಗಿತ್ತು. ಅಲ್ಟಿಮೇಟ್ ಆಗಿ ಪಕ್ಷ ಗೆಲ್ಸೋದಷ್ಟೇ ಅವ್ರ ಉದ್ದೇಶ, ನುಗ್ಗಿದ್ದಾರೆ. ಸೊ ಈಗ ನೆಕ್ಸ್ಟ್ ಪಾಯಿಂಟ್ ನಾವು ಹೇಳ್ತಾ ಇರುವಂತದ್ದು SDPI ಒಳಗೊಂಡಂತೆ ಎಲ್ಲಾ ಪಕ್ಷೇತರ ಅಭ್ಯರ್ಥಿಗಳು ಯಾರಿದ್ದಾರೆ ಇವರನ್ನ ಮತದಾರರು ಒಪ್ಪಿಕೊಳ್ಳುವಂತದ್ದು ಭಾರಿ ಕಷ್ಟ ಇದೆ. ಪಕ್ಷೇತರ ಅಭ್ಯರ್ಥಿಗಳು ಕಣಕ್ಕೆ ನಿಂತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಜನ ವೋಟ್ ಹಾಕಲ್ಲ. ವೋಟ್ ಹಾಕ್ಲಿಕ್ಕೆ ಬೇರೆ ಬೇರೆ ಫ್ಯಾಕ್ಟರ್ಗಳು ಕೆಲಸ ಮಾಡ್ತಾ ಇರ್ತವೆ ಗ್ರೌಂಡ್ ಅಲ್ಲಿ. SDPI ನ ಅಭ್ಯರ್ಥಿ ಅವರು ಮೂಲತಃ ದಾವಣಗೆರೆಯವರಲ್ಲ, ಅವರು ಮೂಲತಃ ಹಾಸನದವರು, ಕೊಡ್ಲಿಪೇಟೆಯವರು. ಅವರಿಗೆ ಇಲ್ಲಿ ಯಾಕೆ ವೋಟ್ ಹಾಕ್ಬೇಕೆನ್ನುವಂಥದ್ದೇ ಜನ ಮತದಾರರು ಮಾಡ್ತಾ ಇರುವಂತಹ ಪ್ರಮುಖವಾದಂತಹ ಪ್ರಶ್ನೆ. ಸ್ವಂತ ಕ್ಷೇತ್ರದಲ್ಲೇ ಯಾರನ್ನಾದ್ರೂ ಗೆಲ್ಲಿಸಿ ಕಳಿಸ್ಬೇಕೇ ಹೊರತು ಎಲ್ಲೋ ಹಾಸನದಿಂದ ಬಂದು ದಾವಣಗೆರೆಯಲ್ಲಿ ನಿಂತ್ಕೊಂಡು ನಾನು SDPI ಮುಸಲ್ಮಾನರ ಮತ ಹೊಡಿತೀನಿ ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ. ನಮಗೆ ಸಿಕ್ಕಿರ್ತಕ್ಕಂತ ನಮ್ಮ ಸಮೀಕ್ಷೆಯ ಅಂದಾಜಿನ ಪ್ರಕಾರ SDPI ಒಳಗೊಂಡಂತೆ ಯಾರೆಲ್ಲ ಪಕ್ಷೇತರ ಅಭ್ಯರ್ಥಿಗಳಿದ್ದಾರೆ ಅವರೆಲ್ಲರೂ ಕೂಡ ಸೋಲನ್ನು ಅನುಭವಿಸಬಹುದು. ಕಳೆದ ಚುನಾವಣೆಯಂತೆ ಈ ಪಕ್ಷೇತರ ಅಭ್ಯರ್ಥಿಗಳು ಈ ಚುನಾವಣೆಯಲ್ಲೂ ಕೂಡ ಠೇವಣಿಯನ್ನು ಕಳ್ಕೋತಾರೆ. ಠೇವಣಿ ಅಂತ ಹೇಳಿದ್ರೆ ಇವರಿಗೆ ಬೇಕಾಗಿರುವಂತಹ 6% ಒಂದು ಭಾಗ ಚುನಾವಣೆಯಲ್ಲಿ ಒಟ್ಟು ಮತದಾನದ 6ನೇ ಒಂದು ಭಾಗದಷ್ಟು ಮತವನ್ನು ಪಡ್ಕೋಬೇಕು, ಠೇವಣಿ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಮೊನ್ನೆ ಅಷ್ಟೇ ನಾವೊಂದು ಡೀಟೇಲ್ ಅನಾಲಿಸಿಸ್ ಮಾಡಿದೀವಿ. ಸೊ ಅದ್ರ ಬಗ್ಗೆ ಮತ್ತೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ಸೊ 3ನೇ ಪಾಯಿಂಟ್ ಅಂದ್ರೆ ಜಮೀರ್ ಅಹಮದ್ ಖಾನ್ ಭೇಟಿ, ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್, ಮೊಹಮ್ಮದ್ ನಲ್ಪಾಡ್ ಮುಸಲ್ಮಾನರ ಮತದಾನ ಮನವೊಲಿಸುವಲ್ಲಿ ಬಹುತೇಕ ಸಫಲರಾಗಿದ್ದಾರೆ. ಆದ್ರೆ ನಲ್ಪಾಡ್ ಒಂಚೂರು ವ್ಯತ್ಯಾಸಗಳನ್ನ ಮಾಡಿದ್ರು ಸ್ಟೇಟ್ಮೆಂಟ್ ಅಲ್ಲಿ, ಒಂದಷ್ಟು ಜನಕ್ಕೆ ಬೇಸರ ಆಗಿದೆ, ಇಲ್ಲ ಅಂತ ಹೇಳ್ಬಾರ್ದು. ವಾವ್ ಸೂಪರ್ ವಂಡರ್ಫುಲ್ ನಲ್ಪಾಡ್ ಅನ್ನೋಂಗಿಲ್ಲ. ಒಂದಷ್ಟು ಟೊಪ್ಪಿ ಗಡ್ಡ ಡೈಲಾಗ್ಗಳು ಬೇಕಾಗಿರ್ಲಿಲ್ಲ, ಆಯ್ತಾ. ಇದನ್ನ ಹೊರತುಪಡಿಸಿದ್ರೆ ಯಂಗ್ ಲೀಡರ್ ಆಗಿ ನಲ್ಪಾಡ್ ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ಅಸೆಟ್. ನಲ್ಪಾಡ್ ಈಗ ಹ್ಯಾರಿಸ್ ಮಗ ನಲ್ಪಾಡ್ ಆಗಿ ಉಳಿದಿಲ್ಲ. ನಲ್ಪಾಡ್ ಅವ್ರ ತಂದೆ ಹ್ಯಾರಿಸ್ ಅನ್ನೋ ಮಟ್ಟಕ್ಕೆ ಚರ್ಚೆ ನಡೀತಾ ಇದೆ. ಆದ್ರೆ ಒಂದಷ್ಟು ಡೈಲಾಗ್ಗಳು ಬೇಡವಾಗಿತ್ತು. ಬಟ್ ನೀವ್ ಹೇಳಿದಾಗೆ ಜಮೀರ್ ಅಹಮದ್ ಖಾನ್ ಬಂದ್ರು, ಮಲ್ಲಣ್ಣ ಅವ್ರ ಜೊತೆ ಕೂತ್ರು, ನಾವಿಬ್ರು ಚೆಡ್ಡಿ ದೋಸ್ತ್ ಅಂದ್ರು, ತುಂಬಾ ಇಂಪ್ಯಾಕ್ಟ್ ಆಯ್ತು. ಆಮೇಲೆ ಸಮರ್ಥನ ಗೆಲ್ಸೋ ಜವಾಬ್ದಾರಿ ಇಲ್ಲಿ ಎರಡು ತರದ ಇಂಪ್ಯಾಕ್ಟ್ ಇದೆ. ಒಂದು ಜಮೀರ್ ಅಹಮದ್ ಖಾನ್ ಫ್ರಂಟ್ ಎಂಡ್
ಏನು ಸಮಾಧಾನ ಅಂದ್ರೆ ಮುನ್ನೆಲೆಗೆ ಬಂದು ಸಮಾಧಾನ ಮಾಡುವಂತ ಪ್ರಯತ್ನ ಮಾಡಿದ್ರೆ, ಬ್ಯಾಕ್ ಎಂಡ್ ನಲ್ಲಿ ರಿಜ್ವಾನ್ ಅರ್ಷದ್ ಅವರು ಈ ಅಸಮಾಧಾನಗೊಂಡಂತಹ ಎಲ್ಲಾ ಮುಸಲ್ಮಾನ ಮತದಾರರನ್ನ ಹೋಗಿ ಅವರನ್ನ ಖುದ್ದು ಭೇಟಿ ಮಾಡಿ ಈಗಲ್ಲ ಹೀಗೆ ಅಂತೇಳಿ ವಿವರಿಸಿ ಅವರಿಗೆ ಮನವೊಲಿಸುವಲ್ಲಿ ಬಹುತೇಕ ಸಫಲರಾಗಿದ್ದಾರೆ. ವೆರಿ ಇಂಪಾರ್ಟೆಂಟ್. ಜಮೀರ್ ಅಹಮದ್ ಖಾನ್ ಫ್ರಂಟ್ ಎಂಡ್, ರಿಜ್ವಾನ್ ಅರ್ಷದ್ ಬ್ಯಾಕ್ ಎಂಡ್ ನಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ. ಇನ್ನ ದಾವಣಗೆರೆ ದಕ್ಷಿಣದಲ್ಲಿ ಅಭಿವೃದ್ಧಿ ಕಾರ್ಯಗಳೇ ಕಾಂಗ್ರೆಸ್ಗೆ ದೊಡ್ಡ ಪ್ಲಸ್ ಪಾಯಿಂಟ್. ಇದು ಮನಸ್ಸಿಂದ ಹೇಳ್ತಿರುವಂತ ಮಾತು ನಾನು. ಯಾಕೆಂದ್ರೆ ಕಾಂಗ್ರೆಸ್ಗೆ ಇರುವಂತ ಅಥವಾ ಕಾಂಗ್ರೆಸ್ ಅನ್ನ ಯಾರಾದ್ರೂ ಈ ಚುನಾವಣೆಯಲ್ಲಿ ಅಲ್ಪ ಸ್ವಲ್ಪ ದ್ವೇಷಿಸ್ತಾ ಇದ್ರೆ, ಎಲ್ಲವೂ ಸರಿಯಾಗಿ ದ್ವೇಷಿಸ್ತಾ ಇದ್ರೆ, ಅವ್ರ ಕುಟುಂಬಕ್ಕೆ ಟಿಕೆಟ್ ಅನ್ನೋದು ಒಂದಷ್ಟೇ. ಅದು ಬಿಟ್ರೆ ಇನ್ನೇನು ಇಲ್ಲ. ಅಭಿವೃದ್ಧಿ ವಿಚಾರ ಅಂತ ಬಂದ್ರೆ ನಾನು ಬರೆದು ಕೊಡ್ತೀನಿ, ಮುಖ್ಯಮಂತ್ರಿಗಳ ಕ್ಷೇತ್ರಗಳಲ್ಲಿ ಆಗದಷ್ಟು ಅಭಿವೃದ್ಧಿ, ಮೂಲಭೂತ ಸೌಕರ್ಯ ಎಲ್ಲ ಒಂದ್ ಕಡೆ ಚರಂಡಿ ಕಟ್ಕೋದು ಅಂತ ಹೇಳ್ತಾರೆ ಜನ, ಇರುತ್ತೆ ಸಹಜ. ಹಳ್ಳಿಗೆ ಸಿಸಿ ರಸ್ತೆಗಳು, ಹಳ್ಳಿಯಲ್ಲಿ ಸಮುದಾಯ ಭವನಗಳು, ಹಳ್ಳಿಯಲ್ಲಿ ದೇಗುಲಗಳು. ಡಿವೋಷನಲ್ ವಿಚಾರಕ್ಕೆ ಬಂದಾಗ ಶಾಮನೂರ್ ಶಿವಶಂಕರಪ್ಪ ಅವ್ರು ಮಾಡಿರುವಂತ ಕೆಲಸ ಅಪಾರವಾದಂತು. ಸಾಕಷ್ಟು ಜನಕ್ಕೆ, ದೇಶದಲ್ಲಿ ಸಾಕಷ್ಟು ಜನಕ್ಕೆ ಮಾದರಿ ಆಗ್ಬೇಕು. ಅಭಿವೃದ್ಧಿ ವಿಚಾರದಲ್ಲಿ ದಾವಣಗೆರೆ ಅದ್ಭುತವಾಗಿದೆ. ಖಂಡಿತವಾಗಿ ಅಭಿವೃದ್ಧಿ ವಿಚಾರದಲ್ಲಿ ದಾವಣಗೆರೆ ದಕ್ಷಿಣ ಹಂಗ್ ನೋಡಕ್ ಹೋದ್ರೆ ರಾಜ್ಯದ ಉಳಿದ 223 ಕ್ಷೇತ್ರಗಳಿಗೆ ಮಾದರಿ ವಿಧಾನಸಭಾ ಕ್ಷೇತ್ರ. ಹೌದು. ಇಲ್ಲಿ ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಹೇಳ್ಬಿಡ್ತೀನಿ ಮತದಾರರಿಗೆ. ಸರ್, ದಾವಣಗೆರೆ ಅಂದಾಗ ಅದೊಂದು ಅಖಂಡವಾದ ಕ್ಷೇತ್ರ. ಚುನಾವಣೆ ದೃಷ್ಟಿಯಲ್ಲಿ ದಾವಣಗೆರೆ ಉತ್ತರ ಮತ್ತು ದಾವಣಗೆರೆ ದಕ್ಷಿಣ ಅಂತ ಆಗಿದೆ. ನಾನು ಮೈಸೂರು ಭಾಗದವನು, ನಾನು ಮೈಸೂರು ಜಿಲ್ಲೆಯವನು. ಮೈಸೂರಲ್ಲಿ 4 ಕ್ಷೇತ್ರಗಳಿದಾವೆ. ಒಂದು ಕ್ಷೇತ್ರದಲ್ಲಿ ಅರಮನೆ ಇದೆ, ಒಂದು ಕ್ಷೇತ್ರದಲ್ಲಿ ಚಾಮುಂಡಿ ಬೆಟ್ಟ ಇದೆ, ಒಂದು ಕ್ಷೇತ್ರಕ್ಕೆ ಝೂ ಬರುತ್ತೆ, ಒಂದು ಕ್ಷೇತ್ರಕ್ಕೆ ಕೇರ್ ಆಸ್ಪತ್ರೆ ಬರುತ್ತೆ. ಹಂಗನ್ಬಿಟ್ಟು ಚಾಮುಂಡಿ ಬೆಟ್ಟ ತಂದು ಈ ಕಡೆ ಇಡಿ, ನಮಗೂ ಚಾಮುಂಡಿ ಬೆಟ್ಟ ಬೇಕು ಅನ್ನಕ್ಕಾಗಲ್ಲ, ನಮಗೂ ಕೂಡ ಪ್ಯಾಲೇಸ್ ಬೇಕು ಅನ್ನಕ್ಕಾಗಲ್ಲ. ಇಲ್ಲಿ ಮಹಿಳೆಯರ ಚುನಾವಣೆ ಕಾರಣಕ್ಕೆ ಹೋಗಿದೆ. ಅಖಂಡವಾಗಿ ದಾವಣಗೆರೆ ಅಂತ ನೋಡಿದಾಗ ಅಭಿವೃದ್ಧಿ ಆಗಿದೆ. ಮತ್ತಿನ್ನೊಂದೇನಂದ್ರೆ ದಾವಣಗೆರೆ ದಕ್ಷಿಣ ತುಂಬಾ ಕಂಜೆಸ್ಟೆಡ್, ಓಲ್ಡ್ ಸಿಟಿ. ಹೊಂಡದ್ ಸರ್ಕಲ್ ಅಲ್ಲಿ ನೀವು 10 ನಿಮಿಷ ನಿಂತು ಯಾವ್ದೇ ಕಾರ್ಯಕ್ರಮ ಮಾಡಕ್ಕಾಗಲ್ಲ, ಯಾಕಂದ್ರೆ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ದುರ್ಗಮ್ಮ ದೇವಸ್ಥಾನ ಇರೋದು ದಾವಣಗೆರೆ ದಕ್ಷಿಣದಲ್ಲಿ. ದಾವಣಗೆರೆ ಅಂತ ನೋಡಿದಾಗ ಅಭಿವೃದ್ಧಿ ವಂಡರ್ಫುಲ್. ದಾವಣಗೆರೆ ದಕ್ಷಿಣ ಅಂದಾಗ ಅದು ಭೌಗೋಳಿಕವಾಗಿ ಸಾಕಷ್ಟು ಸವಾಲಿದೆ, ಏನಂತೀರಾ? ಖಂಡಿತವಾಗಿ. ಆಮೇಲೆ ಸಿಸಿ ರಸ್ತೆ, ದಾವಣಗೆರೆ ದಕ್ಷಿಣ ಮತ್ತು ಉತ್ತರ 2 ಕ್ಷೇತ್ರಗಳಿಗೆ ಹೋದಂತ ಸಂದರ್ಭದಲ್ಲಿ ಯಾವುದೇ ಊರಿಗೆ ಹೋದ್ರು, ಯಾವುದೇ ಗಲ್ಲಿಗೆ ಹೋದ್ರು ಕಾಣಸಿಗುವಂತದ್ದು ಡಾಂಬರ್ ರಸ್ತೆಗಳೇ ಇಲ್ಲ ಇಲ್ಲಿ. ಹೌದು. ಸಿಸಿ ರಸ್ತೆಗಳಿರುವಂತದ್ದು, ಚರಂಡಿ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಸಿಸಿ ರಸ್ತೆಗಳು ಜೊತೆಗೆ ಶಾಲೆಗಳು, ಸರ್ಕಾರಿ ಶಾಲೆಗಳನ್ನ ಈಗ ಕಾಮನ್ ಆಗಿರ್ತಕ್ಕಂತ ಇಂಟರ್ಪ್ರಿಟೇಷನ್ ಏನು ಅಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಿ ಶಾಲೆಗಳು ಬಾಗಿಲು ಮುಚ್ಚುವಂತ ಪರಿಸ್ಥಿತಿ ಬರುತ್ತೆ, ಅದನ್ನೆಲ್ಲ ಕೊಡ್ಬೇಕು ಅಂತ. ದಾವಣಗೆರೆ ದಕ್ಷಿಣದಲ್ಲಿ ಸರ್ಕಾರಿ ಶಾಲೆಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಯಾವ ಖಾಸಗಿ ಶಾಲೆಗಳು ಕೂಡ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳ ಹತ್ತಿರಕ್ಕೂ ಕೂಡ ಇಲ್ಲ. ಹೌದು. ಇನ್ನೊಂದು ವಿಚಾರ ನಾನು ಹೇಳಲೇಬೇಕು. ಒಂದಷ್ಟು ರಸ್ತೆಗಳು, ಗುಂಡಿಗಳು ಫೋಟೋ ತೆಗೆದ್ಬಿಟ್ಟು ಹಾಕ್ಬಿಡ್ತೀರಾ ಕಾಮೆಂಟ್ ಅಲ್ಲಿ, ಇವ್ರು ಕಾಂಗ್ರೆಸ್ ಕಡೆ ಅವರು ಹಿಂಗೆ ಹೇಳ್ತಾರೆ. ಸರ್, ನಾನು ಹೇಳ್ತಿರೋದು ನಾವು ಈ ಊರವರಲ್ಲ. ಅದು ನಾವು ಮಾಡಿರೋ ಸರ್ವೆ ಪ್ರಕಾರ 99% ರಸ್ತೆಗಳು ಚೆನ್ನಾಗಿದ್ದಾವೆ. ವ್ಯತ್ಯಾಸಗಳು ಎಲ್ಲಾ ಕಡೆ ಕೂಡ ಇದೆ. ಬೆಂಗಳೂರಿನ MG ರೋಡ್ ತರದ ರಸ್ತೆಗಳಿದಾವೆ ಇಲ್ಲಿ. ಹೌದೌದೌದು. ಮೊಸರಲ್ಲಿ ಕಲ್ಲುಡ್ಕ ಕೆಲಸ ಮಾಡಬಾರ್ದು. ಕಾರ್ಯಕರ್ತರು ಅನ್ನೋದನ್ನ ಬಿಟ್ಟು ಕೇವಲ ಸಾಮಾನ್ಯ ಮತದಾರರು ಅಂದಾಗ ದಾವಣಗೆರೆ ಅಭಿವೃದ್ಧಿ ಆಗಿದೆ. ಇದು ಪ್ಲಸ್ ಆಗುತ್ತೆ ಕಾಂಗ್ರೆಸ್ಗೆ. ಎಸ್. ಇನ್ನು ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ, ಶಾಮನೂರು ಕುಟುಂಬದ ದಾನ ಧರ್ಮ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಯೋಗಿ ಅವರು ಆರಂಭದಲ್ಲೇ ಒಂದು ಮಾತು ಹೇಳಿದ್ರು, ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದು ಎನ್ನುವಂತದ್ದು ಒಂದು ಬಿಟ್ರೆ ಇಲ್ಲೇ ಆಡಳಿತ ವಿರೋಧಿ ಅಲೆನೇ ಇಲ್ಲ ಈ ಕ್ಷೇತ್ರದಲ್ಲಿ. ಮತ್ತೆ ನೀವು ಯಾವ ಮತದಾರರನ್ನು ಕೂಡ ಮಾತಾಡಿಸಿದ್ರು ಕೂಡ, ಈಗ SS ಕೇರ್ ಟ್ರಸ್ಟ್ ಇದೆ, ಅವರ ಬೇರೆ ಆಸ್ಪತ್ರೆಗಳಿದಾವೆ, ಯಾರನ್ನು ಕೂಡ ಮಾತಾಡಿಸಿದ್ರು ಹೇಳುವಂತದ್ದು ಒಂದೇ, ಶಾಮನೂರು ಕುಟುಂಬದಿಂದ ಎಲ್ರಿಗೂ ಅನುಕೂಲ ಆಗಿದೆ. ಹೋದವರು ಯಾರು ಕೂಡ ಬರಿಗೈಯಲ್ಲಿ ಬಂದಿಲ್ಲ. ಇದು ನಾವು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ನೀವು ದಾವಣಗೆರೆ ದಕ್ಷಿಣ ಭಾಗದ ಅಥವಾ ದಾವಣಗೆರೆ ಜಿಲ್ಲೆಯ, ದಾವಣಗೆರೆ ಸಿಟಿ ಒಳಗಿನ ಯಾವುದೇ ದೇವಸ್ಥಾನಗಳಿರ್ಬೋದು, ಮಸೀದಿಗಳಿರ್ಬೋದು, ಚರ್ಚ್ಗಳಿರ್ಬೋದು, ಜೊತೆಗೆ ಯಾವುದೇ ಸಂಸ್ಥೆಗಳು, ಈಗ ಫಾರ್ ಎಕ್ಸಾಂಪಲ್ ಮಡಿವಾಳರ ಭಾಷಣವನ್ನ ಮೊನ್ನೆ ಒಂದ್ಸಲ ಕೇಳ್ತಾ ಇದ್ದೆ, ಅವರು ಕೂಡ ಹೇಳ್ತಾ ಇದ್ರು ನಮಗೆ ಇಷ್ಟೆಲ್ಲ ಅನುಕೂಲ ಆಗಿದೆ, ಇವರಿಗೆ ಓಟ್ ಹಾಕದೇ ಇದ್ರೆ ಮತ್ ಸಮಸ್ಯೆ ಆಗ್ಬಿಡುತ್ತೆ, ನಮಗೆ ಇವರಿಗೆ ಓಟ್ ಹಾಕ್ಬೇಕು ಅಂತ. ಕೊರೋನಾ ಸಂದರ್ಭದಲ್ಲಿ ಶಾಮನೂರ್ ಶಿವಶಂಕರಪ್ಪ ಅವರು ಸಂಪೂರ್ಣ ವೆಚ್ಚವನ್ನ ನಾನು ಭರಿಸ್ತೀನಿ, ದಯವಿಟ್ಟು ಮೆಡಿಸಿನ್ಸ್ ತರಿಸಿ, ಇಂಜೆಕ್ಷನ್ ತರಿಸಿ, ಏನಿದೆ ವ್ಯಾಕ್ಸಿನ್ ತರಿಸಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಎಸ್, ನಾವು ಮಾತಾಡ್ತಾ ಹೋಗ್ಬಿಟ್ರೆ ಮತ್ತೆ ಇವ್ರ ಫ್ಯಾಮಿಲಿ ಕಡೆಯವರು ಅನ್ಕೋಬಿಡ್ತಾರೆ. ಮುಂದಿನ ಪಾಯಿಂಟ್ಸಿಗೆ ಹೋಗೋಣ. ಗ್ಯಾರಂಟಿ ಯೋಜನೆಗಳ ಕಾರಣ ಮಹಿಳಾ ಮತದಾರರಿಗೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರ ಒಲವು ಇದೆ. ನಾವು ಈ ಹಿಂದಿನ ಅಂಕಿಅಂಶಗಳನ್ನು ಕೂಡ ಕೊಟ್ವಿ.
ಹೇಗೆ 2023ರ ವಿಧಾನಸಭಾ ಚುನಾವಣೆ, 2024ರ ಲೋಕಸಭಾ ಚುನಾವಣೆ ಮತ್ತು ಅದಾದ ಬಳಿಕ ನಡೆದಂತಹ ಉಪಚುನಾವಣೆಯ ಸಂದರ್ಭದಲ್ಲಿ ಹೇಗೆ ಮಹಿಳಾ ಮತದಾರರು ದೊಡ್ಡ ಪ್ರಮಾಣದಲ್ಲಿ ಟಿಲ್ಟ್ ಆಗಿದ್ದರಿಂದ ಕಾಂಗ್ರೆಸ್ನ ಕಡೆಗೆ, ಹೇಗೆ ಕಾಂಗ್ರೆಸ್ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನ ಸಾಧಿಸ್ತು ಅಂತ. ಬರೀ ಗೆದ್ದಿಲ್ಲ, ಉಪಚುನಾವಣೆಗಳಲ್ಲಿ 4 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ನ ವೋಟ್ ಶೇರ್ ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ. ಇನ್ಕ್ಲೂಡ್ ಜೊತೆಗೆ ಯೋಗಿಜಿ ಒಂದು ಪಾಯಿಂಟ್ ಇಲ್ಲಿ ಹೇಳಬೇಕು, 2023ರಲ್ಲಿ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಕ್ಕೆ ಬಂದಾದ ಬಳಿಕ 1995ರ ಬಳಿಕ ಇದೇ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ರಾಜ್ಯದಲ್ಲಿ ಶೇಕಡಾವಾರು ಮತ ಪ್ರಮಾಣ 50% ಗಡಿಯನ್ನ ದಾಟಿರುವಂತದ್ದು. ಇಟ್ಸ್ ಎ ರೆಕಾರ್ಡ್. ಹೌದು. ಸೊ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆ. ಎಸ್, ಇನ್ನ ಮುಂದಿನ ಪಾಯಿಂಟ್ ನೋಡಿದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರೆ ಅನುಕೂಲ ಎಂಬ ಆಲೋಚನೆ. ಮತದಾರರ ನಿರ್ಧಾರ ಅದು. ಸಾಮಾನ್ಯವಾಗಿ ನೀವು ಯಾರನ್ನಾರು ಗೆಲ್ಲಿಸ್ಬೋದು, ಯಾರನ್ನಾರು ಆಯ್ಕೆ ಮಾಡ್ಬೋದು, ಅದು ಅವರವರ ವೈಯಕ್ತಿಕ ಸ್ವಾತಂತ್ರ್ಯ. ಆದ್ರೆ ಉಳಿದಿರೋ 2 ವರ್ಷದಲ್ಲಿ ಸಣ್ಣ ಪುಟ್ಟ ಅಭಿವೃದ್ಧಿ ಆಗ್ಬೇಕಂದ್ರೆ ಸರ್ಕಾರದ ಪರ ಇರುವಂತ ಪಕ್ಷದ ಅಭ್ಯರ್ಥಿಯ ಗೆದ್ರೆ ಒಳ್ಳೇದು ಅಂತ ಚರ್ಚೆ ನಡೆಯುತ್ತೆ ಸಾಮಾನ್ಯವಾಗಿ. ಎಸ್, ಇನ್ನ ಮುಂದಿನ ವಿಚಾರ, ಲಿಂಗಾಯತರ ರಾಜಕೀಯ ಶಕ್ತಿಗೆ ಸವಾಲು ಹಾಕಿ ಬಿಜೆಪಿ ಅಭ್ಯರ್ಥಿ ಹೊಸ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದರ ಹಿನ್ನೆಲೆಯಲ್ಲಿ ಬಿಜೆಪಿಗೆ ತಮ್ಮ ರಾಜಕೀಯ ಶಕ್ತಿಯ ರುಚಿ ತೋರಿಸಲು ಲಿಂಗಾಯತರ ನಿರ್ಧಾರ. ನಾವು ಇಷ್ಟೊತ್ತು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಈಗ ಬಿಜೆಪಿ ಬಗ್ಗೆ ಹೇಳ್ತೀವಿ. ನಿಜಕ್ಕೂ ಕೂಡ ಅಜಯ್ ಕುಮಾರ್ ಸಾಕಷ್ಟು ಹೋರಾಟ ಮಾಡಿದ್ರು, ಸಾಕಷ್ಟು ಯುದ್ಧ ಮಾಡಿದ್ರು. ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಒಬ್ಬ ಲಿಂಗಾಯತ ಸಮುದಾಯದ ಅಭ್ಯರ್ಥಿಯಾಗಿ ಯುವ ಮುಖಂಡನಾಗಿ ನುಗ್ಗಿದ್ರು. ಒಂದೇ ಒಂದು ಚುನಾವಣೆಗೆ ಅಜಯ್ ಕುಮಾರ್ಗೆ ಟಿಕೆಟ್ ಫಿನಿಶ್. ಅರ್ಧ ಚುನಾವಣೆ ಆಕ್ಚುಲಿ ಅರ್ಧ ಚುನಾವಣೆಗೆ ಬೈ ಎಲೆಕ್ಷನ್ ಫಿನಿಶ್. ಅಜಯ್ ಕುಮಾರ್ ಪರವಾಗಿ ನಾವು ಮಾತಾಡ್ತಾ ಇಲ್ಲ, ಆದ್ರೆ ಲಿಂಗಾಯತ ಮತಗಳು ಫ್ಯಾಕ್ಟರ್ ಇರೋದ್ರಿಂದ, ಶಾಮನೂರು ಕುಟುಂಬ ಲಿಂಗಾಯತರೇ ಆಗಿರೋದ್ರಿಂದ ಅಜಯ್ ಕುಮಾರ್ ಕೊಡ್ಬೇಕಿತ್ತ ಅನ್ನೋ ಚರ್ಚೆ. ಮತ್ತೊಂದು ಕಡೆ ಶ್ರೀನಿವಾಸ್ ದಾಸ್ ಕರಿಯಪ್ಪ. ಶ್ರೀನಿವಾಸ್ ದಾಸ್ ಕರಿಯಪ್ಪ ವಿಚಾರ ನೀವು ತಗೊಳ್ಳಿ. ಸೊ ಇಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ಅಹಿಂದ ಅಂತ ಹೇಳ್ತಾರೆ, ಬಟ್ ಬಿಜೆಪಿಯ ಕ್ಯಾಂಪೇನ್ ನ ಅಬ್ಸರ್ವ್ ಮಾಡ್ತಿರುವಂತವ್ರು ಇಲ್ಲಿ ಕೊಡ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಮತ್ತೆ ನಮ್ಮ ಸಮೀಕ್ಷೆಗಳಲ್ಲಿ ಸಿಕ್ಕಂತಹ ಮಾಹಿತಿಗಳ ಪ್ರಕಾರ ಶ್ರೀನಿವಾಸ್ ದಾಸ್ ಕರಿಯಪ್ಪ ಜೊತೆಗೆ ಕ್ಯಾಂಪೇನ್ಗೆ ಹೋಗ್ತಿದ್ದಾರೆ, ಬಿಟ್ಟರೆ ಯಾರು ಕೂಡ ವೋಟ್ ಕೇಳ್ತಾ ಇಲ್ಲ. ನಿಜ ವೋಟ್ ಕೇಳ್ತಾ ಇಲ್ಲ. ಲಿಂಗಾಯತರ ಫ್ಯಾಕ್ಟರ್ ನಾವು ಹೇಳಿದ್ವಿ, ನೀವು ಹೇಳಿದ್ರಿ, ಮೆನ್ಷನ್ ಮಾಡಿದ್ರಿ ಯೋಗಿಜಿ. ಇದು ದಾವಣಗೆರೆ ದಕ್ಷಿಣದಲ್ಲಿ ಲಿಂಗಾಯತರ ರಾಜಕೀಯ ಶಕ್ತಿಗೆ ಬಿಜೆಪಿ ಒಂದು ಓಪನ್ ಚಾಲೆಂಜ್. ಇದು 2023ರ ಚುನಾವಣೆಯಲ್ಲಿ BL ಸಂತೋಷ್ ಅವರು ಒಂದು ಭಾಷಣ ಮಾಡಿದ್ದ ಆಡಿಯೋ ವೈರಲ್ ಆಗಿತ್ತು. ಒಂದು ಸಮುದಾಯದ ಮೇಲೆ ನಮ್ಮ ಪಕ್ಷವನ್ನ ಡಿಪೆಂಡ್ ಮಾಡಬಾರ್ದು ಅಂತೇಳಿ. ಆ ಸಮುದಾಯ ಯಾವುದು ಅಂತ ಹೇಳಿದ್ರೆ ಲಿಂಗಾಯತ ಸಮುದಾಯ. ಅಂದ್ರೆ ಲಿಂಗಾಯತ ಮತದಾರರು ಬಿಜೆಪಿಯ ಜೊತೆಗೆ ಇರ್ತಾರೆ. ಬಿಜೆಪಿ ಅಂದ್ರೆ ಲಿಂಗಾಯತರು ಅಂತ ಹೇಳಿ ಬಿಜೆಪಿ ಅಂತೇಳಿ ಏನು ಮನಸ್ಥಿತಿ ಇದೆ ಅದನ್ನ ಬದಲಾವಣೆ ಮಾಡಬೇಕು ಎನ್ನುವಂತಹ ಮುನ್ನೆಲೆಗೆ ಬಂದಂತವರು ಬಿಜೆಪಿಯಲ್ಲಿರುವಂತಹ ಜಿಗಳು. ಆ ಜಿಗಳು ಯಾರು ಅಂತ ಹೇಳಿದ್ರೆ ಸಂತೋಷ್ ಜಿ. ಸೊ ಈ ಕಾರಣಕ್ಕೋಸ್ಕರ ಲಿಂಗಾಯತರ ಮತ ಪ್ರಮಾಣವೇ ಹೆಚ್ಚಿರುವಂತದ್ದು ಮುಸಲ್ಮಾನರ ಬಳಿಕ ಈ ಕ್ಷೇತ್ರದಲ್ಲಿ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಿಲ್ಲ. ಇದು 2028ರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಮಾಡಿರುವಂತಹ ಪ್ರಯೋಗ. ಇಲ್ಲಿ ಇನ್ ಕೇಸ್ ಈ ಪ್ರಯೋಗ ಏನಾದ್ರೂ ಸಕ್ಸಸ್ ಆದ್ರೆ ಬಹುಶಃ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಲಿಂಗಾಯತ ಪ್ರಾಬಲ್ಯ ಮತಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಲಿಂಗಾಯತರಲ್ಲದವರಿಗೆ ಟಿಕೆಟ್ ಅನ್ನು ಕೊಟ್ಟು ನಾವು ಗೆಲ್ಲಿಸಿಕೊಂಡು ಬರ್ತೀವಿ ಎನ್ನುವಂತಹ ಮೆಸೇಜ್ ಅನ್ನ ಸೆಂಡ್ ಮಾಡುವಂತ ಪ್ರಯತ್ನವನ್ನ ಮಾಡಬಹುದು. ಜೊತೆಗೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ಒಂದು ಡೈರೆಕ್ಟ್ ಮೆಸೇಜ್, ನೀವು ಇಳಿಯಿರಿ, ನಾವು ಹೊಸಬ್ರನ್ನ ತರ್ತೀವಿ ಅಂತೇಳಿ. ಎಸ್, ನಾನು ಇದಕ್ಕೊಂದು 2 ಪಾಯಿಂಟ್ ಆಡ್ ಆನ್ ಮಾಡ್ಬಿಡ್ತೀನಿ. ನೀವು NDA ನಾಯಕರ ವಿಚಾರಕ್ಕೆ ಬರ್ತಾ ಇದ್ರೆ ಅದಕ್ಕೆ ಮುಂಚೆ ಇನ್ನೊಂದೆರಡು ಎಕ್ಸ್ ಫ್ಯಾಕ್ಟರ್ ಅಂದ್ರೆ, ಬಿಜೆಪಿ ನಿಜಕ್ಕೂ ಪ್ರತಿತಂತ್ರ ರಣತಂತ್ರವನ್ನ ಮಾಡ್ಲೇಬೇಕಿತ್ತು ಅಂದ್ರೆ ಒಂದೇ ಒಂದು ಚುನಾವಣೆಯಲ್ಲಿ JDSಗೆ 22,000ಕ್ಕೂ ಅಧಿಕ ಮತವನ್ನ ಬಂದಿತ್ತು. ಅಮಾನುಲ್ಲಾ ಖಾನ್ ಅನ್ಕೋತೀನಿ. ಬಿಜೆಪಿ JDS ಮೈತ್ರಿಯಾಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪನೋ ಅಥವಾ ಅಜಯ್ ಕುಮಾರೋ ಅಥವಾ ಶ್ರೀನಿವಾಸ್ ದಾಸ್ ಕರಿಯಪ್ಪನೇ ಕರೆಕ್ಟ್ ST ಸಮುದಾಯದಿಂದ JDS ಅಭ್ಯರ್ಥಿಯಾಗಿ NDA ಸಂಪೂರ್ಣವಾಗಿ ಪುಷ್ ಮಾಡಬೇಕಿತ್ತು. 2024ರ ಲೋಕಸಭಾ ಚುನಾವಣೆಯಲ್ಲಿ JDSನ ರಾಷ್ಟ್ರೀಯ ಅಧ್ಯಕ್ಷರು, JDSಗೆ 25 ವರ್ಷ ಆಯಿತು, JDS ಅನ್ನ ಕಟ್ಟಿ ಬೆಳೆಸಿದ ಮಾಜಿ ಪ್ರಧಾನಿ, ಗೌರವಯುತವಾಗಿ ಹೇಳ್ತಾ ಇದ್ದೀನಿ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ದೇವೇಗೌಡರು ನಮ್ಮ ಹೆಮ್ಮೆ. ದೇವೇಗೌಡರ ಕುಟುಂಬದ ಅಳಿಯನನ್ನ ಬಿಜೆಪಿ ಲೋಗದಲ್ಲಿ ನಿಲ್ಲಿಸ್ತಾರೆ, DK ಸುರೇಶ್ ಅವರ ವಿರುದ್ಧ ಗೆಲ್ಲಿಸ್ತಾರೆ. ಇದು NDA ಮೈತ್ರಿ, ತಪ್ಪೇನಿಲ್ಲ. ಇದು ಇದೇ ರಣತಂತ್ರವನ್ನ ಈ ಉಪಚುನಾವಣೆ ಗೆಲ್ಲಬೇಕು ಅಂದ್ರೆ ದಾವಣಗೆರೆಯಲ್ಲಿ JDS ಅಭ್ಯರ್ಥಿಯಾಗಿ ನಿಲ್ಲಿಸಿ ಎಲ್ಲರೂ ಒಟ್ಟಾಗಿ ನುಗ್ಗಿದ್ರೆ ಅದು ವ್ಯತ್ಯಾಸಗಳು ಜಾಸ್ತಿ ಆಗ್ತಿತ್ತು. ಯಾಕಂದ್ರೆ ಬಿಜೆಪಿಗೆ ಓಟನ್ನ ಒತ್ತಲ್ಲೂ ಮನಸ್ಸಿಲ್ಲದ ಅಲ್ಪಸಂಖ್ಯಾತರು JDSಗೆ ಕಣ್ಮುಚ್ಕೊಂಡು ಒತ್ತುತ್ತಾ ಇದ್ರು. JDSಗೆ ಮುಸ್ಲಿಂ ಸಮುದಾಯದಲ್ಲಿ ಸಾಕಷ್ಟು ಬೆಂಬಲ ಇತ್ತು, ಇದೊಂದು ಮಾಡಬಹುದಿತ್ತು. ಇನ್ನೊಂದು ಕಡೆ ವಿನಯ್ ಕುಮಾರ್ ಕೂಡ ಎಕ್ಸ್ ಫ್ಯಾಕ್ಟರ್, ಕುರುಬ ಸಮುದಾಯದ ವಿನಯ್ ಕುಮಾರ್ ಕೂಡ ಈ ಚುನಾವಣೆಯಲ್ಲಿ ಎಕ್ಸ್ ಫ್ಯಾಕ್ಟರ್ ಬಿಜೆಪಿಗೆ. ಆದ್ರೆ ಬಿಜೆಪಿ ಅವರನ್ನ ಎಷ್ಟರ ಮಟ್ಟಿಗೆ ಬಳಸ್ಕೊಂಡಿದೆ
ಅನ್ನೋದು ಕೂಡ ಕೌಂಟ್ ಆಗುತ್ತೆ. ಕುರುಬ ಸಮುದಾಯದ ಮತ ಆಗಿರ್ಬೋದು ಅಥವಾ ಯುವಕರನ್ನ ಸೆಳೆಯುವ ಮತ ಆಗಿರ್ಬೋದು, ಈ ವಿಚಾರದಲ್ಲಿ ಚೆಕ್ ಮಾಡಬೇಕು. ಇನ್ನೊಂದು NDA ಬ್ಲೆಂಡರ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ, ದಾವಣಗೆರೆ ದಕ್ಷಿಣದಲ್ಲಿ ಅಹಿಂದ ಮತಗಳು ಒಳ ಏಟಿನ ಬಗ್ಗೆ ನೀವು ಹೇಳ್ತಾ ಇದ್ರಿ. ನಾಯಕರು ಮೇಲ್ನೋಟಕ್ಕೆ ಪ್ರಚಾರಕ್ಕೆ ಬಂದರೂ ಕೂಡ ಮನಸ್ಸಿಂದ ಮತಗಳನ್ನ ಕೇಳ್ತಾ ಇಲ್ಲ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ರ್ಯಾಲಿಗಳಲ್ಲಿ ಜನ ಕಾಣಿಸ್ತಾ ಇದ್ದಾರೆ, ಬಟ್ ಬಿಜೆಪಿ ಅವರೇ ಕೊಡ್ತಿರುವಂತಹ ಮಾಹಿತಿಗಳ ಪ್ರಕಾರ ನಮ್ಮವರೇ ಇನ್ಆಕ್ಟಿವ್ ಆಗಿ ಬಿಟ್ಟಿದ್ದಾರೆ, ನಿಷ್ಕ್ರಿಯರಾಗಿದ್ದಾರೆ. ಗೆದ್ರೆ ಗೆಲ್ತಾರೆ, ಇಲ್ಲ ಅಂದ್ರೆ ಬಿಡ್ತಾರೆ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಬಿಜೆಪಿ ಅವರು. ದಾವಣಗೆರೆ ದಕ್ಷಿಣದಲ್ಲಿ ನಮ್ಮ ಸಮೀಕ್ಷೆಯ ಪ್ರಕಾರ ಅಹಿಂದ ಮತಗಳು ಪಲ್ಲಾಟ ಆಗಿಲ್ಲ. ಯಾವ ಅಹಿಂದ ಮತಗಳು ಕಾಂಗ್ರೆಸ್ನ ಜೊತೆಗೆ ಉಳಿದುಕೊಂಡಿವೆ ಅದು ಹಾಗೆ ಉಳಿದುಕೊಂಡಿವೆ, ಪಲ್ಲಾಟ ಆಗಿಲ್ಲ. ಓಕೆ, ಇನ್ನ ಮತದಾನಕ್ಕೂ ಮೊದಲು NDA ನಾಯಕರಿಂದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸೇ ಗೆಲ್ಲಲಿದೆ ಎಂಬ ಶಕುನ, ಇದು ತುಂಬಾನೇ ಅತಿ ದೊಡ್ಡ ಪ್ಲಸ್. ಕೇಂದ್ರದಲ್ಲಿ ಅತಿ ದೊಡ್ಡ ಸಚಿವರು ಕುಮಾರಸ್ವಾಮಿ ಅವರು ಮಾತಿನ ಭರದಲ್ಲಿ ಮಾತನಾಡ್ತಾ ಸಹಜವಾಗಿ ಉಪಚುನಾವಣೆಯಲ್ಲಿ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರದ ಪರವಾದ ಅಂದ್ರೆ ಆ ಪಕ್ಷದ ಅಭ್ಯರ್ಥಿಗಳೇ ಗೆಲ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ಬಿಟ್ರು. ಇದು ಕಾಂಗ್ರೆಸ್ಗೆ ಅತಿ ದೊಡ್ಡ ಬೂಸ್ಟ್. ಖಂಡಿತವಾಗಿಯೂ ಅಂದ್ರೆ ಅವ್ರು ಸೋಲು ಒಪ್ಕೊಂಡಂಗೆ ಒಂದು ರೀತಿಯಲ್ಲಿ. ಸೊ ಎಲೆಕ್ಷನ್ಸ್ ಕೂಡ ಅಷ್ಟೇ. ಈ ವರ್ಷ ಈ 2023 ಬಳಿಕ ನಡೆದಂತಹ 4 ಉಪಚುನಾವಣೆಗಳು ಮತ್ತೆ ಸಿದ್ದರಾಮಯ್ಯನವರ ಸರ್ಕಾರದ ಮೊದಲ ಅವಧಿಯಲ್ಲಿ ನಡೆದಂತಹ ಉಪಚುನಾವಣೆಗಳ ಫಲಿತಾಂಶವನ್ನು ತೆಗೆದು ನೋಡಿದ್ರು ಕೂಡ ಕೊನೆಗೆ ನಡೆದಂತಹ ಉಪಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿತ್ತು. ಆಗ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಸೊ ಕುಮಾರಸ್ವಾಮಿ ಅವರು ಹೇಳಿ ಆಗಿದೆ ಈಗ ಕಾಂಗ್ರೆಸ್ ಗೆಲ್ಲತ್ತೆ ಅಂತೇಳಿ ಇಂಡೈರೆಕ್ಟ್. ವಿಶೇಷವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಶಾಮನವರು ಗೆಲ್ತಾರೆ ಎನ್ನುವಂತಹ ಸುಳಿವನ್ನ ಸ್ವತಃ ಕುಮಾರಸ್ವಾಮಿ ಅವರು ಪ್ರಚಾರಕ್ಕೂ ಮೊದಲೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾಗಿದೆ. ಎಸ್ ವೀಕ್ಷಕರೇ, ಒಟ್ಟಾರೆ ಕನೆಕ್ಟ್ ಕರ್ನಾಟಕ ಪ್ರತಿಕ್ಷಣ ಹಾಗೇನೆ ಪಬ್ಲಿಕ್ ಇಂಪ್ಯಾಕ್ಟ್ ಒಟ್ಟಾರೆಯಾಗಿ ನಡೆಸಿರುವಂತಹ ಮತದಾನ ಪೂರ್ವ ಪ್ರೀ ಪೋಲ್ ಸರ್ವೆಯ ಒಟ್ಟಾರೆ ಚಿತ್ರಣ ನೋಡಿದ್ರೆ ಇಷ್ಟೆಲ್ಲಾ ಅಂಕಿಅಂಶಗಳು, ಇಷ್ಟೆಲ್ಲಾ ಸಾಧ್ಯತೆಗಳು, ಇಷ್ಟೆಲ್ಲಾ ಎಕ್ಸ್ ಫ್ಯಾಕ್ಟರ್ ಪ್ರಕಾರ ಬಿಜೆಪಿಗೆ ಹಿನ್ನಡೆ. ಬಿಜೆಪಿಗೆ 37%. ಇದು ಈ ಕ್ಷಣದ ಟ್ರೆಂಡ್. ನೀವೇನ್ ನೋಡ್ತಿದ್ರಿ ಈ ಕ್ಷಣದ ಟ್ರೆಂಡ್. ಇವತ್ತು ರಾತ್ರಿಗೆ ಚೇಂಜ್ ಆಗ್ಬೋದು, ನಾಳೆ ಮಧ್ಯಾಹ್ನಕ್ಕೆ ಚೇಂಜ್ ಆಗ್ಬೋದು, ನಾಳೆ ರಾತ್ರಿಗೆ ಚೇಂಜ್ ಆಗ್ಬೋದು. ವೋಟ್ ಒತ್ತಕ್ಕೆ ಹೋದಾಗ ಮತದಾರರ ಮನಸ್ಥಿತಿ ಬದಲಾಗಬಹುದು. ಆದ್ರೆ ಈ ಕ್ಷಣದ ಟ್ರೆಂಡ್ ಕಾಂಗ್ರೆಸ್ನ ಸಮರ್ 63% ಅನ್ನ ಪಡ್ಕೊಂಡಿದ್ದಾರೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ 37%. ಅಂದ್ರೆ ಬಿಜೆಪಿ 37%, ಕಾಂಗ್ರೆಸ್ 63% ಇದೆ. ಅಂದ್ರೆ ಕಂಪ್ಲೀಟ್ ಎಡ್ಜ್ ಈ ನಮ್ಮ ಸಮೀಕ್ಷೆಯ ಪ್ರಕಾರ ಕಂಪ್ಲೀಟ್ ಎಡ್ಜ್ ಇರುವಂತದ್ದು ಸಮರ್ಥ ಶಾಮನೂರ್ ಅವರಿಗೆ. ಅಂದ್ರೆ ಸಮರ್ಥ ಶಾಮನೂರ್ ಅವರು ಗೆಲ್ಲಬಹುದಾದಂತಹ ಸಾಧ್ಯತೆಗಳು ಹೆಚ್ಚಿವೆ ಅಂತ ಹೇಳಿ. ಬಿಕಾಸ್ ನಾವು ಕೆಲವೊಂದಿಷ್ಟು ಎಕ್ಸ್ ಫ್ಯಾಕ್ಟರ್ ಗಳನ್ನ ಹೇಳಿದ್ವಿ. ಗ್ಯಾರಂಟಿ ಯೋಜನೆಗಳು, ಜಾತಿ ಸಮೀಕರಣ, ಯಾವ ರೀತಿ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಮಾಡಿದೆ, ಬಿಜೆಪಿ ಎಷ್ಟು ಮಟ್ಟಿಗೆ ಮಾಡಿದೆ ಅಂತೇಳಿ. ಸೊ ಸಮರ್ಥ ಶಾಮನೂರ್ ಈ ನಮ್ಮ ಸಮೀಕ್ಷೆಯ ಅಂದಾಜಿನ ಪ್ರಕಾರ ಸಮರ್ಥ ಶಾಮನೂರ್ ಅವರಿಗೆ ಬಹುಶಃ ಮುಂದಿನ ತಿಂಗಳು ಮೇ 4ನೇ ತಾರೀಕು ನಡೆಯುವಂತಹ ಫಲಿತಾಂಶ ಏನಿದೆ, ಮತ ಎಣಿಕೆ ಏನಿದೆ, ಆ ಮತ ಎಣಿಕೆಯ ದಿನ ಸುದ್ದಿ ಸಿಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ದಾಸ್ ಕರಿಯಪ್ಪ ಮತ್ತು ಸಮರ್ಥ ಶಾಮನೂರ್ ಇಬ್ಬರಿಗೂ ಕೂಡ ಇದು ಮೊದಲ ಚುನಾವಣೆ. ಸೊ ಮೊದಲ ಚುನಾವಣೆಯಲ್ಲಿ ಸಮರ್ಥ ಶಾಮನೂರ್ ಅವರಿಗೆ ಸಿಹಿ ಸುದ್ದಿ ಸಿಗ್ಬಹುದು. ದಾಸ್ ಕರಿಯಪ್ಪ ಅವರಿಗೆ ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಈ ಕ್ಷಣದ ಟ್ರೆಂಡ್. ದಿಸ್ ಈಸ್ ನಾಟ್ ಡಿಸೈಡಿಂಗ್ ಫ್ಯಾಕ್ಟರ್. ಇದು ಗಂಟೆಗೆ ಬೂತ್ ಮಟ್ಟದಲ್ಲಿ ರಾತ್ರಿ ಆ ಪಕ್ಷದಿಂದ ಇಲ್ಲಿಗೆ ಸೇರ್ಕೊಂಡ್ರು, ಈ ಬೂತ್ ಅಲ್ಲಿ ಇಷ್ಟು ಕಾರ್ಯಕರ್ತರು ಅಲ್ಲಿಗೆ ಬಂದ್ರು, ಕೊನೆ ಕ್ಷಣದಲ್ಲಿ ಬದಲಾವಣೆ ಆಯ್ತು ಅನ್ನೋದನ್ನ ಹೊರತುಪಡಿಸಿ ನಾವು ಕೊಟ್ಟಿರುವಂತಹ ಸಮೀಕ್ಷೆ. ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಈ ಸಮೀಕ್ಷೆ ಬಗ್ಗೆ ನಿಮ್ಮ ಅಭಿಪ್ರಾಯನ. ಅಕ್ಷಯ್, ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ವರ್ಕ್ ಮಾಡಿದ್ರಿ. ಹಾಗೆ ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಇಂದ ಅವರು ಕೂಡ ತುಂಬಾನೇ ಇನ್ಪುಟ್ಸ್ ಕೊಟ್ಟರು. ಅವ್ರ ಜೊತೆ ಅವ್ರ ಟೀಮ್ ಆಗಿರ್ಬೋದು, ನಿಮ್ ಟೀಮ್ ಆಗಿರ್ಬೋದು, ಹಾಗೆ ಕನೆಕ್ಟ್ ಕರ್ನಾಟಕದ ಟೀಮ್. ಇದು ನಮ್ಮ ಸಮೀಕ್ಷೆ. ನೀವು ಕಾಮೆಂಟ್ ಮೂಲಕ ತಿಳಿಸಿ ದಾವಣಗೆರೆ ದಕ್ಷಿಣ ಏನಾಗಬೇಕು, ಯಾರು ವಿಧಾನಸೌಧಕ್ಕೆ ಬರಬೇಕು ಅಂತ. ಥ್ಯಾಂಕ್ ಯು ಎಲ್ಲ ವೀಕ್ಷಕರಿಗೆ. ನಾವು ಕಳೆದ 15 ದಿನಗಳಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಓಡಾಡಿ ನಾವು ಕೇಳಿಸಿಕೊಂಡು ಸಂಗ್ರಹಿಸಿದ ಮಾಹಿತಿಗಳ ಆಧಾರದಲ್ಲಿ ಈ ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಇದ್ದೀವಿ. ಈ ಸಮೀಕ್ಷೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಯೋಗೀಜಿ ಅವರು ಹೇಳಿದ ಹಾಗೆ 9ನೇ ತಾರೀಕಿನವರೆಗೆ ಟಿಲ್ ಸಂಜೆಯವರೆಗೂ ಕೂಡ ಮತದಾನ ಇರೋದ್ರಿಂದ ತುಂಬಾ ಬೆಳವಣಿಗೆಗಳಾಗ್ತವೆ. ಇನ್ನು 2 ದಿನ ಬಹಿರಂಗ ಪ್ರಚಾರ, ಇನ್ನೇನು ಬಹಿರಂಗ ಪ್ರಚಾರ ಮುಗಿಯುತ್ತೆ ಇವತ್ತು. ಉಳಿದ ಹಾಗೆ ಮನೆ ಪ್ರಚಾರ, ಅದಾದ ಬಳಿಕ ಮತದಾನ. ಸೊ ಇದು ನಮ್ಮ ಸಮೀಕ್ಷೆ. ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಶಾಮನೂರ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ದಾಸ್ ಕರಿಯಪ್ಪ ಅವರು ಈ ಕ್ಷಣದ ಪ್ರಕಾರ, ಸದ್ಯದ ಮಾಹಿತಿಗಳ ಪ್ರಕಾರ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ.